ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾಕ್ಲೇಟ್ ಕೊಡು ಅಂದ್ರೆ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಿದ್ಯಾ? ನಮ್ಮ 7 ಎಷ್ಟು? ಮಂಡ್ಯದಿಂದ ಗೊಂಬೆಗೆ ಅಂತ ಚಾಕ್ಲೇಟ್ಸ್ನ ಕಳಿಸ್ಕೊಟ್ಟಿದ್ರು ಶಿವರಾಮ್ ಸರ್ ಅಂತ. ಸೊ ಅವ್ರು ಹೇಳಿದರು ತುಂಬ ಚಾಕ್ಲೇಟ್ಸ್ ಕಳಿಸ್ಕೊಡ್ತೀನಿ ಗೊಂಬೆ ಸ್ಕೂಲ್ಗೆ ಮತ್ತು ನೇಬರ್ಸ್ಗೆಲ್ಲರಿಗೂ ಕೊಟ್ಬಿಡಿ ಅಂತ. ಸೊ ನಾನಿಲ್ಲಿ ನೇಬರ್ಸ್ಗೆ ಮತ್ತು ಗೊಂಬೆ ಸ್ಕೂಲ್ಗೆ ಅಂತ 2 ಪ್ಯಾಕೇಜಿಂಗ್ ಮಾಡಿದ್ದೆ. ಸೊ ಗೊಂಬೆ ಎಲ್ಲರಿಗೂ ನೇಬರ್ಸಿಗೆ ಚಾಕ್ಲೇಟ್ ಕೊಡೋ ಟೈಮಲ್ಲಿ ಕೆಲವೊಬ್ಬರು ದುಡ್ಡು ಕೊಟ್ಟರು ಮತ್ತು ಅವಳಿಗೆ ಚಾಕ್ಲೇಟ್ಸ್ ಅದು ಇದು ಅಂತೆಲ್ಲ ಕೊಟ್ಟರು. ನನಗೆ ಯೂಶ್ವಲಿ ನೇಬರ್ಸ್ ನನಗೆ ಅಷ್ಟೊಂದು ಯಾರೂ ಪರಿಚಯ ಇಲ್ಲ. ಸೊ ಈ ಥರ ನಾನು ಹಾಗೆ ಅವ್ರ ಜೊತೆ ಮಾತಾಡಿ ಕಮ್ಯುನಿಕೇಷನ್ ಆಯಿತು. ಅದಾದಮೇಲೆ ಡೈರೆಕ್ಟಾಗಿ ಗೊಂಬೆನ ನಾನು ಸ್ಕೂಲಿಗೆ ಕರ್ಕೊಂಡೋದೆ. ಅಲ್ಲಿ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಜೊತೆಗೆ ಚಾಕ್ಲೇಟ್ಸ್ನ ಹಾಕಿ ಬೇರೆ ಪ್ಯಾಕಿಂಗ್ ಮಾಡಿದೆ. ಅದನ್ನೆಲ್ಲ ಕೊಟ್ಟು ನನ್ನ ಫೇವ್ರೆಟ್ ಪ್ಲೇಸ್ ವೃದ್ಧಾಶ್ರಮಗೆ ನೆಕ್ಸ್ಟ್ ಬಂದ್ವಿ. ಲೈಕ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಹೋದ್ವಿ. ಎಷ್ಟು ಖುಷಿ ಆಯ್ತಂದರೆ ಗೊಂಬೆನ ಅವರು ವೆಲ್ಕಮ್ ಮಾಡಿದಂಥ ರೀತಿನ ನೋಡಿ ಪ್ರತಿಯೊಬ್ಬರು ಹೂವು ಕೊಟ್ಟು ಅವಳಿಗೆ ಬ್ಲೆಸ್ ಮಾಡ್ತಿದ್ರು. ಕೋಟಿ ಕೊಟ್ಟಷ್ಟು ಖುಷಿ ಆಯಿತು ನನಗೆ. ಬಿಕಾಸ್ ನಾನು ಎಷ್ಟೇ ಖರ್ಚು ಮಾಡಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿ ಎಷ್ಟೇ ಪಾರ್ಟಿ ಮಾಡಿದರೂ ಕೂಡ ಈ ಥರದ್ದು ಒಂದು ಬ್ಲೆಸ್ಸಿಂಗ್ ನನ್ನ ಮಗಳಿಗೆ ಸಿಗ್ತಾ ಇರಲಿಲ್ಲ. ಸೊ ಪ್ರತಿಯೊಂದು ವೀಡಿಯೋಸ್ ನೋಡಬೇಕಾದ್ರೆ ನಾನು ತುಂಬ ಈಸಿ ಅನ್ಕೋತಾ ಇದ್ದೆ ಆಶ್ರಮ ನಡೆಸೋದೆಲ್ಲನೂ. ಜನಗಳು ಡೊನೇಷನ್ ಕೊಡ್ತಾರೆ, ಸೊ ಅದರಲ್ಲಿ ಕೆಲಸದವ್ರನ್ನ ಇಟ್ಕೊಂಡು ಹ್ಯಾಂಡಲ್ ಮಾಡ್ಬೋದು ಅಂತ. ನಾನು ಹೇಮಂತ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಹೇಳಿದ್ರು ಯಾವುದೇ ಥರ ಕೆಲಸದವರು ಇಲ್ಲ, ಅಲ್ಲಿರುವಂಥ ಜನಗಳೇ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರೆ. ಆನಿಯನ್ ಕಟ್ ಮಾಡೋದು, ವೆಜಿಟೇಬಲ್ಸ್ ಕಟ್ ಮಾಡೋದು, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು ಎಲ್ಲ ಅವರೇ ಮಾಡ್ತಾರಂತೆ. ಅಂದರೆ ಇವರು ಅವ್ರನ್ನ ಆ ಥರ ಬ್ಯುಸಿ ಮಾಡಿದ್ದಾರೆ ಜನನ. ಬಿಕಾಸ್ ವೃದ್ಧಾಶ್ರಮ ಅಂದ ತಕ್ಷಣ ಅವ್ರಿಗೆ ಯೋಚನೆಗಳೇ ಬೇರೆ ಥರ ಬರುತ್ತೆ. ನಾವು ಫ್ಯಾಮಿಲಿ ಎಲ್ಲ ಹೋಗಿರ್ತೀವಿ, ಅವ್ರಿಗೆ ಅದನ್ನು ನೋಡಿದಾಗ ನಮ್ಮ ಮನೆ ಮಕ್ಕಳು ಈ ಥರ ನಮ್ಮನ್ನು ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆ ಥರದ್ದೆಲ್ಲ ಮೈಂಡ್ಸೆಟ್ ಬರಬಾರ್ದು ಅಂತಲೇ ಇವರು ಅವ್ರನ್ನ ಬ್ಯುಸಿ ಇಡ್ತಾರೆ. ಬಟ್ ತುಂಬ ಕಷ್ಟ ಇದೆ ವೃದ್ಧಾಶ್ರಮನ ನಡೆಸೋದು. ಹೇಮಂತ್ ಅವ್ರದ್ದು ನಾನು ವೀಡಿಯೋಸ್ ರ್ಯಾಂಡಮ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ತುಂಬ ಇನ್ಸ್ಪೈರಿಂಗ್. ಅಂದರೆ ನನಗಂತೂ ಅಜ್ಜಿ ತಾತ ತುಂಬ ಇಷ್ಟ. ಸೊ ವೃದ್ಧಾಶ್ರಮ ಅಂತಂದಿದ ತಕ್ಷಣ ಇವರು ಲೈಕ್ ಅವ್ರನ್ನೆಲ್ಲ ನೋಡಿದ್ರೇ ನನಗೊಂಥರ ಫೀಲ್ ಆಗ್ತಾ ಇತ್ತು. ಸೊ ವೈ ನಾಟ್ ಎಲ್ಲೋ ಹೋಗಿ ಖರ್ಚು ಮಾಡಿ ಎಲ್ಲೋ ಒಂದು ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಅದೇ ದುಡ್ಡನ್ನ ಇವ್ರಿಗೆ ಹೆಲ್ಪ್ ಆಗುತ್ತೆ. ನನ್ನ ಮಗಳು ಬರ್ಡೇಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ ಈ ಒಂದು ಆಶ್ರಮಕ್ಕೆ ಅಂತ. ಸೊ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆದಮೇಲೆ ಈ ಥರದ್ದು ಒಂದು ಬರ್ಡೇ ಸೆಲೆಬ್ರೇಟ್ ಇಲ್ಲಿ ಮಾಡಿದ್ದಾರೆ ಅಂತ ಅವಳಿಗೂ ಒಂದು ಖುಷಿ ಆಗಬೇಕು. ಸೊ ಐ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಶಾರು. ಸೊ ಬೇರೆ ಏನೋ ಪ್ಲಾನ್ ಇದೆ ಅಂತಲೇ ಹೇಳಿದೆ. ಸೊ ಲಾಸ್ಟಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಪರ್ಸ್ನಲಿ ನನಗೆ ತುಂಬ ಖುಷಿ ಇದೆ. ಸೊ ಕಾಲ್ ಮಾಡಿದ ತಕ್ಷಣ ಪಾಪ ಹೇಮಂತ್ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಪ್ರೊಸೀಜರ್ಸ್ ಏನು ಅಂತ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನನ್ನ ಮಗಳ ಕಡೆಯಿಂದ ಅವ್ರೇನೋ ಆ್ಯಂಬುಲೆನ್ಸ್ ತೊಗೋಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ. ಸೊ ಈ ವಿಡಿಯೋ ನೋಡಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ನನಗೆ ಗೊತ್ತಿಲ್ಲ. ಪ್ರತಿ ವರ್ಷ ಆಬ್ವಿಯಸ್ಲಿ ನಾವು ಮಾಡ್ತೀವಿ ಬರ್ಡೇ. ಅದರಲ್ಲಿ 1 ವರ್ಷ ನಮ್ಮ ಕೈಲಿ ಆದಂಥ ಸಹಾಯ, ಬಿಕಾಸ್ ನಾವು ಪಾರ್ಟಿ ಅದು ಇದು ಫಂಕ್ಷನ್ಸ್ ಅಂತ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಇನ್ಸ್ಟೆಡ್ ಆಫ್ ದಟ್ ಈ ಥರದ್ದು ಒಂದು ನೀಡಿ ಪೀಪಲ್ಸಿಗೆ ಕೊಟ್ಟರೆ ಸೊ ಅವ್ರನ್ನೆಲ್ಲ ನೋಡಿದ್ರೆ ನಮಗೆ ಕಣ್ಣು ತುಂಬಿ ಬರುತ್ತೆ. ಬಿಕಾಸ್ ತುಂಬ ಹೆಲ್ತ್ ಇಶ್ಯೂಸ್ ಇದೆ. ಲೈಕ್ ಯಂಗ್ಸ್ಟರ್ ಕೂಡ ಹೇಮಂತ್ ಅವರು ತುಂಬ ವಯಸ್ಸು ಹುಡುಗ ಕೂಡ. ಅವರು ನಾವು ನಮ್ಮ ಮನೇಲಿರೋ ಪೇರೆಂಟ್ಸ್ಗೆ ನಾವು ನೋಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಹೇಗೆ ಅವ್ರು ಹೇಳಿದ್ರು 25 ಜನ ಬೆಡ್ ರಿಟರ್ನ್ ಆಗಿದ್ದಾರೆ, ಅವ್ರಿಗೆ ಡೈಪರ್ ಚೇಂಜ್ ಮಾಡಿಸ್ಬೇಕು ಅಂತೆಲ್ಲ. ಸೊ ಅದನ್ನ ನಮಗೆ ಕೇಳೋಕೆ ಕಷ್ಟ ಆಗುತ್ತೆ. ಬಟ್ ಅವ್ರು ನಿಂತ್ಕೊಂಡು ಅಷ್ಟು ಜನ ನೋಡ್ಕೋತಾರೆ. ಅದು ಇಟ್ಸ್ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಸೊ ಆದಷ್ಟು ನಿಮ್ಮ ಮಕ್ಳ ಬರ್ಡೇ ಈ ಥರದ್ದು ಒಂದು ಪ್ಲೇಸಲ್ಲಿ ಬಂದು ಸೆಲೆಬ್ರೇಟ್ ಮಾಡಿ ನಿಮ್ಮ ಕೈಲಿ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ ಇಷ್ಟು ಜನದ್ದು ಅಟ್ಲೀಸ್ಟ್ ಒಂದಿನ ಊಟ ಆಗಿರ್ಬೋದು, ಅಟ್ಲೀಸ್ಟ್ ನೀವು ಕೊಡೋವಂಥ ದುಡ್ಡು ಅವ್ರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಥ್ಯಾಂಕ್ ಯು ಸೋ ಮಚ್. ಎರಡು ಕೈ ಇಡಬೇಕು ಬಂಗಾರಿ. ಪರವಾಗಿಲ್ಲ ಬಿಡು, 2 ಕೈಗೆ ಹೆಂಗೆ ಹಿಡ್ಕೊಂತಾಳೆ. ಹೇಮಂತ್ ಅನ್ನೋರು ತುಂಬ ಕಷ್ಟಪಡ್ತಿದ್ದಾರೆ ಆ್ಯಂಬುಲೆನ್ಸ್ ತೊಗೋಬೇಕು ಅಂತ, ಅಥವಾ ಏನೋ ಒಂದು ಊಟಕ್ಕಾಗಿರ್ಬೋದು. ತುಂಬ ಕಷ್ಟ ಇದೆ ಅವರ ಆಶ್ರಮದಲ್ಲಿ. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಧನ ಸಹಾಯ ಮಾಡಿ ಅಥವಾ ಊಟಕ್ಕಾಗಷ್ಟು ಹೆಲ್ಪ್ ಮಾಡಿ. ಆ್ಯಂಡ್ ಎಸ್, ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಈ ಫ್ಯೂಚರ್ ಕೂಡ ನಾನು ಅವ್ರಿಗೆ ಏನೋ ಒಂದು ಪ್ರಾಮಿಸ್ ಮಾಡಿದ್ದೀನಿ, ಅದನ್ನು ಖಂಡಿತ ನಾನು ನೆರವೇರಿಸ್ಕೊಡ್ತೀನಿ. ಸೊ
ಜನಕ್ಕೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ವಿಡಿಯೋ. ಬಟ್ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಒಂದ್ಸಾರಿ ಹೇಮಂತ್ ಅವ್ರ ಆಶ್ರಮನ ವಿಸಿಟ್ ಮಾಡಿ. ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಒಬ್ಬರು ಅಷ್ಟು ಜನ ನೋಡ್ಕೊಳ್ಳೋದಿದೆ ಅಲ್ಲ, ಎಲ್ಲ ಬೆಡ್ ರಿಟರ್ನ್ಸ್ ಲೈಕ್ ಪಾಪ ಕೂತಿರೋ ಹತ್ರನೇ ಎಲ್ಲ ಮಾಡ್ಕೋತಾರೆ. ಆ ಹುಡುಗ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ನಾವಂತೂ ಆ ಕೆಲಸ ಮಾಡೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ. ನೋಡ್ಕೊಳ್ಳೋರಿಗಾದರೂ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಏನೋ ನಾವು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ದಂಗಿರತ್ತೆ. ಸೊ ಕಾರ್ ನೋಡೋಡ್ ಬಂದ ಎಲ್ಲ ನಾವು ಸ್ಕೂಲ್ ಡ್ರೆಸ್ ನೋಡೋಣ. ನಿಂದು ಯಾವ್ದು ಆದಿತ್ಯನಾ? ಚಲು ಬಾಯ್ ಮಾಡು, ಹೋಗೋಣ. ಚಾಕ್ಲೇಟ್ ಕೊಟ್ಟು ತಿನ್ನು. ಚಾಕ್ಲೇಟ್ ಕೊಟ್ಟು ರೈಟು ಎಲ್ಲಿ ಹೋಗ್ತಾ ಇದೀವಿ ಶಾರು? ನಾಗರಬಾವಿ ಏನಕ್ಕೆ ಏನಕ್ಕೆ ಶಾರು? ಕೇಕ್ ಕಟ್ ಮಾಡಕ್ಕೆ. ನಮ್ ಹೆಂಗೆ ಅದೇನು ಕುರಿ ಅಲ್ಲ, ಕೇಕು. ಸೊ ಈ ಒಂದು ಸೆಲೆಬ್ರೇಷನ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಇದು. ಬಿಕಾಸ್ ಒಂದು 3 ದಿನ ಮುಂಚೆ ಕಾಲ್ ಬರುತ್ತೆ ಸಿನಿ ಅಡ್ಡ ಅವ್ರ ಕಡೆಯಿಂದ, ಈ ಥರ ನಮ್ಮದು ಪ್ರೈವೇಟ್ ಥಿಯೇಟರ್ ಇದೆ, ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತಂದಾಗ ವೈ ನಾಟ್ ನಾವು ಯಾರನ್ನೂ ರಿಲೇಟಿವ್ಸ್ನ ಕರೆದು ಗ್ರ್ಯಾಂಡಾಗಿ ಏನೋ ಮಾಡ್ತಾ ಇಲ್ಲ, ದಟ್ಸ್ ಓಕೆ ಟ್ರೈ ಮಾಡೋಣ ಅಂತ ಹೋಗಿ ಮಾಡಿದ್ದು. ಇದಿರೋದು ನಾಗರಬಾವಿ ಮೂಡಲ್ಪಾಳ್ಯಲ್ಲಿ. ತುಂಬ ಚೆನ್ನಾಗಿತ್ತು, ಅಂದರೆ ಡೆಕೋರೇಷನಿಂದ ಹಿಡಿದು ಎವ್ರಿಥಿಂಗ್ ಚೆನ್ನಾಗಿತ್ತು. ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ನೆಕ್ಸ್ಟು ಡಿನ್ನರ್ಗೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಗಾಡೀಲಿ ಲಾಂಗ್ ಡ್ರೈವ್ ಆಗುತ್ತೆ ಅಂತ ಗಾಡೀಲಿ ಹೋಗ್ತಿದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ದಿನ ಆಗಿತ್ತು ನಾನು ಗಾಡೀಲಿ ಈ ಥರ ಹೋಗಿ ಜೊತೆಯಲ್ಲಿ. ಸೊ ಗೊಂಬೆಗಂತೂ ಈ ಥರ ರೂಫ್ ಟಾಪ್ ಓಪನ್ ಮಾಡ್ಕೊಂಡು ನಿಂತ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಸೊ ಲಾಸ್ಟ್ಗೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಗೆಟ್ ಟುಗೆದರ್ ಆಗಿ, ಅಂದರೆ ನನ್ನ ಕಸಿನ್ಸ್ನ ಎಲ್ಲರೂ ಕರೆಸಿ ಫ್ಯಾಮಿಲಿ ಡಿನ್ನರ್ಗೆ ಹೋದ್ವಿ. ಬಿಕಾಸ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಲ್ಮೋಸ್ಟ್ ಇರೋದು RR ನಗರಲ್ಲೇ, ನಾವು RR ನಗರಲ್ಲೇ ಇದ್ವಿ ಅಂತ ಎಲ್ಲರೂ ಕರೆಸ್ಬಿಟ್ಟು ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಅಗೇನ್ ಮನೆಗೆ ಹೋಗಿ ಅಲ್ಲಿ ನಮ್ಮ ಅತ್ತಿಗೆ ಭಾವ ಎಲ್ಲರೂ ಬಂದಿದ್ದರು, ಅವ್ರ ಜೊತೆ ಇನ್ನೊಂದು ಕೇಕ್ ಕಟ್ ಮಾಡಿ ಡೇನ ಎಂಡ್ ಮಾಡಿದ್ವಿ. ಸೊ ಫುಲ್ ವಿಡಿಯೋ ನೋಡಿ. ನಿಮಗೆಲ್ಲಾದರೂ ಎಂಟರ್ಟೈನಿಂಗ್ ಅಂತ ಅನ್ಸಿದ್ರೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನು ಇವ್ಳು ಬಿಟ್ಟಿದ್ದು ನಾನು ಕುಡಿಬೇಕಾ ಶಾರು? ಶಾರು ನಿನಗೆ ಸಾಕಾಗಿದ್ದು ನಾನು ಕುಡಿಬೇಕಾ? ನಡಿಮ ನೀವು ನಡ್ಕೊಂಡು ಹೋಗ್ರಿ, ಜೀರ್ಣ ಆಗುತ್ತೆ ತಿಂದಿರೋದು. ಆರ್ಡ್ರ್ ಮಾಡ್ಬೇಕು ತಾನೇ, ಅವ್ರು ಆರ್ಡ್ರ್ ಮಾಡಿರೋದೆಲ್ಲ ಇಸ್ಕೊಂಡ್ರೆ ಪಾಪ. ಅಲ್ಲ ಫಸ್ಟ್ ಬಂದಿದ್ದು ನಾವೇ ತಾನೇ, ನೀವು ಆರ್ಡ್ರ್ ಮಾಡಿದ್ರೆ ಅವ್ರ ಹತ್ರ ಇಸ್ಕೊಂಡ್ರೆ ಹೆಂಗೆ ಹೇಳು? ಏನಿದು? ಎಷ್ಟು ಅಂಕಲ್ ನಿಮ್ದು? ನಿಮಿಷ ಎಷ್ಟು ರೇಟು? 9,000. ಸೊ ಇಲ್ಲಿ ಗೆಸ್ ಮಾಡ್ತಿರೋದು ಒಂದು, ನಾವು ತಿಂದಿರೋಂಥ ಟೋಟಲ್ ಬಿಲ್ ಎಷ್ಟಾಗುತ್ತೆ, ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅವರು ಐಸ್ ಕ್ರೀಮ್ ಟ್ರೀಟ್ ಕೊಡಿಸ್ಬೇಕು ಅಂತ. 6,000 ಎಷ್ಟಮ್ಮ? ಸುಮ್ಮನೆ ಅಪ್ರಾಕ್ಸಿಮೇಟು ಎಷ್ಟಾಗ್ಬೋದು ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ನಿಂಗೆ ನಿಂಗಕ್ಕೆ ಅಣ್ಣ ನಿಮಗೆ 8 ನಿಂಗೆ 8. ನಾನೆಲ್ಲ ಹೇಳ್ತಾರದು ನಿಮ್ಮ ಮಗ. ಯಾರ್ದಾದ್ರು ಕರೆಕ್ಟ್ ಗೆಸ್ ಆದ್ರೆ ಏನ್ ಕೊಡ್ತೀಯಾ? ಎಲ್ಲಾರ್ಗು ಐಸ್ ಕ್ರೀಮ್ ಟ್ರೀಟ್ ತಿಂದು. ಮತ್ತೆ ಯಾರು ನೀನೇ ತಾನೇ ಹೇಳಿದ್ ಫಸ್ಟು? ನೀನೇ ತಾನೇ ಫಸ್ಟ್ ಹೇಳಿದ್ ಗೆಸ್ ಮಾಡಿ ಅಂತ. ಸರಿ ಆಯ್ತು ಆಯ್ತು, ಇರು ಅಲ್ಲಿ ಹೇಳ್ಕೊಡ್ತಾರೆ. ಏನ್ ಚೇತು ಯಾರಿಗೆ ಬಂದಿರುತ್ತೆ ಅವ್ರಿಗ?
ಹೌದೌದು 7 to 8 ಹೇಳಿರೋರು ಜಾಸ್ತಿ. ಆಯ್ತಾಯ್ತು ಎಲ್ಲಾದ್ರೂ ಓಕೆ. ನನಗೆ ಅನ್ಸುತ್ತೆ 7 to 8 ಮಿಡ್ಲ್ ಅಂಕಲ್. 7 to 8 ಮಿಡ್ಲ್. ನಾನು ಅಷ್ಟೇ 7 to 8 ಮಿಡ್ಲು. ಯಾಕಂದ್ರೆ ನಾನು 7.5. ಹೇಳೋಣ. ಕೇಳ್ಕೊಂಡು ಬರಕ್ಕೆ ಅವರೇ ಬೇಕು. ರೆಸ್ಟ್ ರೂಮ್ ಹೊಡ್ಬಿಟ್ಟು ಕೇಳ್ಕೊಂಡು ಹೇಳೈತೆ. ನಂದು ಆಂಟಿ ರಪ್ಪ 7.5. ಎಷ್ಟು ಬಿಲ್ ಅಂಕಲ್? 7,014 ಏ ನಾನೇ ಗೆದ್ದಿದ್ದು. 7014 ಸಮಥಿಂಗ್ ಅಂದ್ರೆ ನೀನು ಮೆನ್ಷನ್ ಮಾಡ್ಬೇಕಾಗಿತ್ತಮ್ಮ ಎಷ್ಟು ಅಂತ. 7.5 ಹೇಳ್ದೆ ಚಿಮ್ಮಿ. ನಾನು 7.5 ತಾನೆ ಅಣ್ಣ ಹೇಳಿದ್ ನಾನು. ಬಾ ಒಳಗಡೆ ಬಂದಿರ್ತಿದ್ಲು. ಯಾರ್ಯಾರು ಇಳಿತಾರಪ್ಪ ಇವಾಗ? ಇಲ್ಲೇ ಇದ್ದಾರೆ. ಅತ್ತೆಗೆ ಈ ಕಡೆ ಬಂದಾಗೆಲ್ಲ ನಮ್ ತಾತದು. ಫಸ್ಟ್ ಯಾರು ಗೊತ್ತಾ? ನಮ್ ತಾತದಲ್ಲ ಅವ್ರ ಅಪ್ಪದೇ. ನನಗೆ ನಮ್ ತಾತ, ಅವ್ರಿಗೆ ಅವ್ರಪ್ಪ. ಪೌಡರ್ ಎಲ್ಲ ಏನ್ ಬೇಡ, ಹಂಗೆ ನ್ಯಾಚುರಲ್ ಬ್ಯೂಟಿ ನೀವೆಲ್ಲ. ನಾನೊಂಚೂರು ಕ್ರೀಮ್ ಹಾಕೋತೀನಿ ಅಷ್ಟೇ. ಒಂಚೂರು ಸ್ವಲ್ಪ ಇಷ್ಟೇ. ಸಾಕು ಎಲ್ಲ. ಏನ್ ಸಾಕು ಅಷ್ಟೇನಾ? ಅಲ್ಲಲ್ಲ ಏನು 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 ಏನು